ಮಾತೆ ಸರಸ್ವತಿಯು ಪ್ರವಹಿಸಿರುವುದೇ ಗ್ರಂಥ ರೂಪದಲ್ಲಿ. ಗ್ರಂಥಗಳು ಪ್ರಬುದ್ಧ ಮಾನವನ ಅನುಪಮ ಸೃಷ್ಟಿ. ಯಾವುದೋ ಕಾಲದ ವಿಷಯಗಳನ್ನು ವಿಶದವಾಗಿ ವಿವರಿಸಿ, ಪ್ರಸ್ತುತ ಪ್ರಸಂಗಗಳನ್ನು ಪರಿಪೂರ್ಣವಾಗಿ ಪರಿಚಯಿಸಿ, ಮುಂದಾಗುವ ಮಜಕೂರುಗಳನ್ನು ಮನನಾಟುವಂತೆ ಮಂಡಿಸಿ, ಅನಂತ ಪೀಳಿಗೆಗೂ ದೊರಕಿಸಿಕೊಡುವ ಉದ್ದೇಶದಿಂದ ಇವುಗಳನ್ನು ತನ್ನೊಡಲಲ್ಲಿ ಕಟ್ಟಿಕೊಳ್ಳುವ ಗ್ರಂಥಗಳು ಹಾಗೂ ಅವುಗಳನ್ನು ರಚಿಸುವ ಕೃತಿಕಾರ ಎಂದೆಂದಿಗೂ ಚಿರಂಜೀವಿ. ಇಂತಹ ಗ್ರಂಥಗಳನ್ನು ತನ್ನಾಲಯದಲ್ಲಿ ತುಂಬಿಕೊಂಡು ಜ್ಞಾನದಾಹಿಗಳಿಗೆ ಅರಿವಿನ ಅನ್ನದಾನ ಮಾಡುವ ಕೇಂದ್ರಗಳೇ ಗ್ರಂಥಾಲಯಗಳು. ಜ್ಯೋತಿ ಬಹಿರಂಗ ಬೆಳಕಿನ ಸಾಧನವಾದರೆ, ಪ್ರಪಂಚವನ್ನೇ ಪುಸ್ತಕ ರೂಪದಲ್ಲಿರಿಸಿಕೊಂಡಿರುವ ಗ್ರಂಥಾಲಯಗಳು ಅಂತರಂಗ ಬೆಳಗುವ ಹಣತೆಗಳು. ಮೈಸೂರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕೇಂದ್ರ ಮಾತ್ರವಲ್ಲದೆ ವೈಜ್ಞಾನಿಕ, ತಾಂತ್ರಿಕ ಮತ್ತು ಕೈಗಾರಿಕಾ ನಗರವೂ ಹೌದು. ಜನತೆಯ ಬೌದ್ಧಿಕ, ಸಾಮಾಜಿಕ, ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ತಾಂತ್ರಿಕ ಮಾಹಿತಿಯ ಅವಶ್ಯಕತೆಯನ್ನು ಪೂರೈಸಲು ಹಾಗೂ ಮೈಸೂರನ್ನು ಭವಿಷ್ಯತ್ ಜಗತ್ತಿಗೆ ಅಣಿಗೊಳಿಸಬೇಕೆಂಬ ದೂರದೃಷ್ಟಿಯಿಂದ ಮೈಸೂರಿನ ಅರಸರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್, ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಇವರ ಪ್ರಯತ್ನದ ಫಲವೇ ಮೈಸೂರಿನ ನಗರ ಕೇಂದ್ರ ಗ್ರಂಥಾಲಯ. ಸಯ್ಯಾಜಿರಾವ್ ರಸ್ತೆಯಲ್ಲಿರುವ ಚಾಮರಾಜೇಂದ್ರ ತಾಂತ್ರಿಕ ತರಬೇತಿ ಶಾಲೆಯ ಕಟ್ಟಡದ ಒಂದು ಭಾಗದಲ್ಲಿ 1915 ಅಕ್ಟೋಬರ್ 15ರಂದು ಮೈಸೂರು ಸಂಸ್ಥಾನದ ಯುವರಾಜ ನರಸಿಂಹರಾಜ ಒಡೆಯರ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು. ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯ ಕಾಯಿದೆ 1965 ಅನ್ವಯ 1967 ಮಾರ್ಚ್ 22ರಂದು ಕರ್ನಾಟಕ ಸರ್ಕಾರದ ಪಾಲಾಯಿತು. ಅಂದಿನಿಂದ ಮೈಸೂರು ನಗರ ಕೇಂದ್ರ ಗ್ರಂಥಾಲಯವು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಮೈಸೂರು ನಗರ ಕೇಂದ್ರ ಗ್ರಂಥಾಲಯವು ನಿರಂತರವಾಗಿ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವುದು ಸಂಭ್ರಮ ಪಡುವಂತಹ ಸಂಗತಿಯಾಗಿದೆ. ಗ್ರಂಥಾಲಯಗಳು ಕೇವಲ ಪುಸ್ತಕ ಭಂಡಾರಗಳಲ್ಲ, ಜ್ಞಾನ ದೇಗುಲಗಳು. ಬೃಹನ್ನಗರಿ ಹಾಗೂ ಮಹಾನಗರಿಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಇವುಗಳ ಉಪಯೋಗವಾಗಬೇಕು. ಪ್ರಸ್ತುತ ಸಾಕ್ಷರತಾ ಪ್ರಮಾಣದಲ್ಲಿ ಗಣನೀಯವಾದ ಏರಿಕೆಯಾಗುತ್ತಿದೆ. ಇದಕ್ಕೆ ಪೂರಕವಾಗಿ ಗ್ರಂಥಾಲಯಗಳೂ ಬೆಳೆಯಬೇಕಾಗಿದೆ ಮತ್ತು ಜನಸಾಮಾನ್ಯರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಬೇಕಾಗಿದೆ. ರಾಜ್ಯ ಸರ್ಕಾರದ ಸದಾಶಯವನ್ನು ಸಾಕಾರಗೊಳಿಸಬೇಕಾದರೆ ಗ್ರಂಥಾಲಯಗಳು ಶ್ರೀಸಾಮಾನ್ಯರಲ್ಲಿ ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಬೇಕು. ಮೈಸೂರಿನ ಗ್ರಂಥಾಲಯದ ಕಟ್ಟಡಕ್ಕೆ ಒಂದು ಶತಮಾನದ ಇತಿಹಾಸ ಇದೆ. ಗ್ರಂಥಗಳು, ಓದು, ಅಧ್ಯಯನ ಮನುಷ್ಯನ ಬದುಕಿಗೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಮತ್ತು ಪರಿವರ್ತನೆಗೆ ಪೂರಕವಾಗಿರ್ತಕ್ಕಂಥದ್ದು. ಈ ನಾಡಿನಾದ್ಯಂತ ಏನು ನಮ್ಮ ಗ್ರಂಥಾಲಯಗಳಿದ್ದಾವೆ ಮತ್ತು ಪುಸ್ತಕಗಳಿದ್ದಾವೆ, ಅದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಮತ್ತು ಅದನ್ನು ಪ್ರಚಾರಪಡಿಸಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಮತ್ತು ಗ್ರಂಥವನ್ನು ಓದ್ತಕ್ಕಂಥದ್ದು, ಅಧ್ಯಯನ ಮಾಡ್ತಕ್ಕಂಥದ್ದು, ಇದಕ್ಕೆ ಪ್ರಚಾರ ಕೊಡೋದ್ರ ಮೂಲಕ ಭವಿಷ್ಯದ ಜನಾಂಗಕ್ಕೆ ಅಧ್ಯಯನದ ಮೂಲಕ ಪರಿವರ್ತನೆಯನ್ನು ಹೊಂದ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಶುಭವನ್ನು ಹಾರೈಸ್ತಾನೆ. ನಮ್ಮ ನಗರದ ಕೇಂದ್ರ ಗ್ರಂಥಾಲಯ ಮೈಸೂರು ನಗರದಲ್ಲಿದೆ. ಅದರಲ್ಲೂ ಕೂಡ ಕೃಷ್ಣರಾಜ ಒಡೆಯರು, ದಿವಾನ್ ವಿಶ್ವೇಶ್ವರಯ್ಯನವರು ಇವರೆಲ್ಲ ಇದ್ದಂಥದ್ದು ಕೂಡ ಇದರ ಬಗ್ಗೆ ಪೂರ್ವಾದಂಥ ಅವರ ದೂರದೃಷ್ಟಿಯಿಂದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಗರ ಕೂಡ ಆಗಿದೆ. ಯಾವುದೇ ಒಂದು ಸಂಸ್ಥೆಗೆ 100 ವರ್ಷ ತುಂಬಿದೆ ಅಂತಕ್ಕಂಥದ್ದು ಭಾಳ ಹೆಗ್ಗಳಿಕೆ ಹೇಳೋದು, ಭಾಳ ವಿಶೇಷವಾದಂಥದ್ದು, ಭಾಳ ವೈಶಿಷ್ಟ್ಯಪೂರ್ಣವಾದಂಥದ್ದು ಒಂದು ಸಂಸ್ಥೆ. ನಾವೆಲ್ಲರೂ ಕೂಡ ಇದಕ್ಕೆ ಹೆಮ್ಮೆ ಪಡ್ತೇವೆ. ಮೈಸೂರಿನವರು ವಾಚನಾಲಯದ ಮಹತ್ವ ಕೂಡ ಈ ದೇಶದ ನಾಡಿನ ಮೂಲಗಳ ಪ್ರತಿಯೊಬ್ಬರು ಕೂಡ ಸಿಗಬೇಕು, ಗೊತ್ತಾಗಬೇಕು ಅಂತ ನಾನು ಹಾರೈಸ್ತೇನೆ. ಮೈಸೂರು ನಗರ ಕೇಂದ್ರ ಗ್ರಂಥಾಲಯಕ್ಕೆ ಶತಮಾನೋತ್ಸವದ ಆಚರಣೆಯ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಅಂದಿನ ರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪ್ರಾರಂಭ ಮಾಡಿದ ಈ ನಗರ ಕೇಂದ್ರ ಗ್ರಂಥಾಲಯ ಸಾವಿರಾರು ಇದುವರೆಗೆ ಸಾಹಿತಿಗಳು, ಪ್ರಕಾಶಕರು, ಓದುಗರು ಮತ್ತು ಅಲ್ಲಿ
ವೃತ್ತಿಯಲ್ಲಿ ವೃತ್ತಿನಿರತ ಅಧಿಕಾರಿಗಳನ್ನು ಕಂಡಂಥ ಕೇಂದ್ರ ಗ್ರಂಥಾಲಯ. ಬಹುಶಃ ಅರಮನೆ ನಗರಿಯಲ್ಲಿ ಅಂದಿನ ರಾಜರು ಕೊಟ್ಟಂಥ ಕೊಡುಗೆ ಅಪಾರ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಎಲ್ಲವನ್ನೂ ಸಹ ಕೊಟ್ಟಂಥ ಕೀರ್ತಿ ಅಂದಿನ ರಾಜರಿಗೆ ಸಲ್ಲತಕ್ಕಂಥದ್ದು. ಎರಡು 2014 ಅಕ್ಟೋಬರ್ 15ರಂದು ಶತವರ್ಷಾಚರಣೆಗೆ ಹೆಜ್ಜೆಯಿಟ್ಟ ಈ ಗ್ರಂಥಾಲಯವು 2015 ಆಗಸ್ಟ್ 12ರಂದು ಮೈಸೂರಿನಲ್ಲಿ ಶತಮಾನೋತ್ಸವದ ಸಂಭ್ರಮವನ್ನು ಎಲ್ಲರೊಂದಿಗೆ ಹಂಚಿಕೊಂಡಿತು. ರಾಜ್ಯ ಮಟ್ಟದ ಗ್ರಂಥಪಾಲಕರ ದಿನಾಚರಣೆಯಾಗಿ ಆಚರಿಸಲ್ಪಡುವ ಭಾರತದ ಗ್ರಂಥಾಲಯ ಪಿತಾಮಹರೆನಿಸಿರುವ ಡಾಕ್ಟರ್ ಶಯಾಲಿ ರಾಮಾಮೃತಂ ರಂಗನಾಥನ್ ಅವರ ಜನ್ಮದಿನದಂದೇ ಶತಮಾನೋತ್ಸವವನ್ನು ಆಚರಿಸುವುದು ಬಹು ವಿಶೇಷ. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಜೂನಿಯರ್ ಪ್ರೊಫೆಸರ್ ಆಗಿದ್ದ BM ಶ್ರೀಕಂಠಯ್ಯನವರು ಅವರಿಗಿದ್ದ ಗ್ರಂಥಾಲಯದ ಬಗೆಗಿನ ಹೆಚ್ಚಿನ ಅರಿವಿನಿಂದಾಗಿ 1915ರಿಂದ 1918ರವರೆಗೆ ಗ್ರಂಥಾಲಯ ಆಡಳಿತ ಸಮಿತಿಯ ಸದಸ್ಯರಾಗಿ ಮತ್ತು 1919ರಿಂದ 1927ರವರೆಗೆ ಇಲ್ಲಿನ ಕಾರ್ಯದರ್ಶಿಯಾಗಿ ಅಭೂತಪೂರ್ವ ಸೇವೆ ಸಲ್ಲಿಸಿದ್ದಾರೆ. ಗ್ರಂಥಾಲಯದ ಆಡಳಿತದಲ್ಲಿ ಮಹಿಳೆಯರನ್ನೂ ಸಕ್ರಿಯವಾಗಿಸಲು ರಚಿಸಿದ ಲೇಡೀಸ್ ಮ್ಯಾನೇಜಿಂಗ್ ಕಮಿಟಿ BM ಶ್ರೀ ಅವರ ಅನೇಕ ಕೊಡುಗೆಗಳಲ್ಲೊಂದು. ಭಾರತದ ಪ್ರಥಮ ರಾಷ್ಟ್ರಪತಿಗಳಾದ ಡಾಕ್ಟರ್ S ರಾಧಾಕೃಷ್ಣನ್ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದ ಸಮಯದಲ್ಲಿ ಗ್ರಂಥಾಲಯದ ಬಗೆಗೆ ಅವರಿಗಿದ್ದ ಒಲವಿನಿಂದಾಗಿ 1919ರಿಂದ 1920ರವರೆಗೆ ಇಲ್ಲಿನ ಸದಸ್ಯರಾಗಿ ಗ್ರಂಥಾಲಯದ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮೈಸೂರು ನಗರ ಕೇಂದ್ರ ಗ್ರಂಥಾಲಯದಲ್ಲಿ ತಮ್ಮ ಅನೇಕ ದಿನಗಳನ್ನು ಉತ್ತಮವಾಗಿಸಿದ್ದಾರೆ. ಜಗತ್ತೆಂದರೆ ಜ್ಞಾನ, ಜ್ಞಾನ ಎಂದರೆ ಜಗತ್ತು. ಜಗತ್ತಿರ್ತಕ್ಕಂಥದ್ದೇ ಜ್ಞಾನದ ಮುಖಾಂತರವಾಗಿ. ಈ ಜ್ಞಾನ ನಮಗೆ ದೊರೆಯತಕ್ಕಂಥದ್ದು ಪುಸ್ತಕದ ಮುಖಾಂತರವಾಗಿ. ಅದರಿಂದಾಗಿ ಪುಸ್ತಕದ ಸಂಸ್ಕೃತಿಗೆ ಸಮಾನವಾದ ಸಂಸ್ಕೃತಿ ಮತ್ತೊಂದಿಲ್ಲ. ಪುಸ್ತಕ ಸಂಸ್ಕೃತಿ ಬೆಳೆದರೆ ಉಳಿದ ಸಂಸ್ಕೃತಿಗಳು ಕೂಡ ಬೆಳೀತವೆ. ದೇಶದಲ್ಲಿ ಧರ್ಮ ಇರ್ತದೆ, ದೇಶದಲ್ಲಿ ಏನಾಗಬೇಕು ಕೂಡ ಆಗ್ತದೆ. ಯಾಕೆಂದರೆ ಜ್ಞಾನ ಮುಖಾಂತರವೇ ದೇಶ ಬೆಳೀತಕ್ಕಂಥದ್ದು. ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಗರ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕರ ಕಚೇರಿಯ ಆಡಳಿತಕ್ಕೊಳಪಡುವ ನಗರ ಕೇಂದ್ರ ಗ್ರಂಥಾಲಯಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಮತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪಾವತಿಸುವ 6% ಗ್ರಂಥಾಲಯ ಕರ ಹಾಗೂ ರಾಜ್ಯ ಸರ್ಕಾರದ ಸಂಚಿತ ನಿಧಿಯಿಂದ ನಿರ್ದೇಶಕರ ಕಚೇರಿಯ ಮುಖಾಂತರ ಬಿಡುಗಡೆಯಾಗುವ ಅನುದಾನವೇ ಮೂಲಧನ. ಇದರಿಂದಲೇ ಗ್ರಂಥಾಲಯದ ಎಲ್ಲ ಚಟುವಟಿಕೆಗಳು ಹಾಗೂ ನಿರ್ವಹಣೆ ಸಾಗಬೇಕಿದೆ. ಮೈಸೂರಿನ ಬಹುಜನಸಂದಣಿಯ ತಾಣದಲ್ಲಿರುವ ನಗರ ಕೇಂದ್ರ ಗ್ರಂಥಾಲಯವಿರುವುದು ಪಾರಂಪರಿಕ ಕಟ್ಟಡದಲ್ಲಿ. ಮೆಟ್ಟಿಲೇರುತ್ತಿದ್ದಂತೆ ಕಾಣಸಿಗುವ ಭದ್ರತಾ ವಿಭಾಗಕ್ಕೆ ಪುಸ್ತಕಗಳ ರೂಪದಲ್ಲಿ ಇಲ್ಲಿರುವ ಬಹುಮೌಲ್ಯ ಆಸ್ತಿಯ ಸಂರಕ್ಷಣೆಯ ಹೊಣೆಯಿದೆ. ಆಂಗ್ಲ ಹಾಗೂ ಕನ್ನಡ ಭಾಷೆಯಲ್ಲಿ ಮೈಸೂರು ನಗರ, ಕರ್ನಾಟಕ ರಾಜ್ಯ ಹಾಗೂ ದೇಶ ವಿದೇಶಗಳಿಂದ ಪ್ರಕಟಣೆಗೊಳ್ಳುವ ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಪಾಕ್ಷಿಕಗಳು, ಮಾಸಪತ್ರಿಕೆಗಳು ದೇಶದ ಆಗುಹೋಗುಗಳನ್ನು ಅರಿಯಲು ಇಂದು ಪ್ರತಿದಿನವೂ ಇಲ್ಲಿಗೆ ಬರುವ ಸರಾಸರಿ 1500 ಮಂದಿ ಓದುಗರಿಗೆ ಪ್ರಾಪಂಚಿಕ ಜ್ಞಾನವನ್ನು ನೀಡುತ್ತಿವೆ. ಅವಶ್ಯವಿದ್ದವರಿಗೆ ಮಾಹಿತಿ ಒದಗಿಸಲು ಹಳೆಯ ಪತ್ರಿಕೆಗಳೂ ಇಲ್ಲಿ ಕ್ರೋಢೀಕೃತವಾಗಿವೆ. ಕಥೆ ಕಾದಂಬರಿಗಳು,
ವೈಜ್ಞಾನಿಕ ವೈಚಾರಿಕ ಸಂಕಲನಗಳು, ಧಾರ್ಮಿಕ ದೈವೀಕ ಗ್ರಂಥಗಳು, ಕನ್ನಡ ಸಾಹಿತ್ಯದ ವೈವಿಧ್ಯಮಯ ಪ್ರಕಾರಗಳ ಕೃತಿಗಳು ಹಾಗೂ ಶೈಕ್ಷಣಿಕ ಹೊತ್ತಿಗೆಗಳನ್ನೊಳಗೊಂಡಂತೆ ಹಾಲಿ ಇಲ್ಲಿರುವ ಪುಸ್ತಕಗಳ ಸಂಖ್ಯೆ 80,715. ಇದಲ್ಲದೆ ರಾಜಾರಾಮ್ ಮೋಹನ್ ರಾಯ್ ಗ್ರಂಥಾಲಯ ಪ್ರತಿಷ್ಠಾನದಡಿಯಲ್ಲಿ ಸುಮಾರು 15,000 ಹಾಗೂ ಸಾರ್ವಜನಿಕರು ಕೊಡುಗೆಯಾಗಿ ನೀಡಿರುವ ಸುಮಾರು 10,000 ಪುಸ್ತಕಗಳೂ ಸೇರಿ ಒಟ್ಟು 1,05,715 ಪುಸ್ತಕಗಳು ಈ ಜ್ಞಾನ ಭಂಡಾರದ ಸಂಪತ್ತು. ಪ್ರತಿದಿನವೂ ಸುಮಾರು 100ರಿಂದ 150 ಪುಸ್ತಕಗಳನ್ನು ಗ್ರಂಥ ಪ್ರೇಮಿಗಳು ಇಲ್ಲಿಂದ ಎರವಲು ಪಡೆದು ತಮ್ಮ ಜ್ಞಾನದಾಹವನ್ನು ತೀರಿಸಿಕೊಳ್ಳುತ್ತಿದ್ದಾರೆ. ನಗರ ಕೇಂದ್ರ ಗ್ರಂಥಾಲಯದ ಮುಖ್ಯ ಶಾಖೆಯು ಪಾರಂಪರಿಕ ಕಟ್ಟಡವಾಗಿದ್ದು, ಅದಕ್ಕೊಪ್ಪುವಂತೆ ಸಂಪೂರ್ಣವಾಗಿ ಪಾರಂಪರಿಕ ಶೈಲಿಯ ಪೀಠೋಪಕರಣಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಎಲ್ಲ ಪುಸ್ತಕಗಳನ್ನು ಒಪ್ಪವಾಗಿ ತಮ್ಮೊಳಗೆ ಹೊತ್ತಿರುವ ಅಲಮಾರುಗಳು ತಮ್ಮ ವಿಶಿಷ್ಟ ಪಾರಂಪರಿಕ ವಿನ್ಯಾಸದಿಂದ ಗ್ರಂಥಗಳ ಮೌಲ್ಯವರ್ಧನೆಗೆ ಕಾರಣವಾಗಿವೆ. ನಮ್ಮ ಈ ಮೈಸೂರಿನಲ್ಲಿರ್ತಕ್ಕಂಥ ನಗರ ಕೇಂದ್ರ ಗ್ರಂಥಾಲಯವು ಅತ್ಯಂತ ಅಚ್ಚುಕಟ್ಟಾಗಿ ಸಾರ್ವಜನಿಕರ ಸೇವೆಗೆ ಒಂದು ಪಣತೊಟ್ಟು ಅಲ್ಲಿರ್ತಕ್ಕಂಥ ಅಂದರೆ ನಮ್ಮ ನಾಡಿನ ಸಮಸ್ತ ಓದುಗರಿಗೆ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಅಗಾಧವಾದಂತಹ ಗ್ರಂಥಗಳು ಜೊತೆಗೆ ಅಮೂಲ್ಯ ಗ್ರಂಥಗಳನ್ನು ಸಹಿತ ಈ ಸಂದರ್ಭದಲ್ಲಿ ನಮ್ಮ ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಇದ್ದಾವೆ. ನಾವು ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಲು ಓದುವ ಹವ್ಯಾಸವನ್ನು ಹೆಚ್ಚಿಸಲು ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಯು ಹಲವಾರು ಕಾರ್ಯಕ್ರಮಗಳನ್ನು ಸಹಿತ ಈ ಸಂದರ್ಭದಲ್ಲಿ ಆಯೋಜನೆಯನ್ನು ಮಾಡಲಾಗ್ತಾ ಇದೆ. ಗ್ರಂಥಾಲಯದ ಸೇವೆಯು ಅತ್ಯಂತ ಅವಶ್ಯಕವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ. ನಮ್ಮ ನಗರ ಕೇಂದ್ರ ಗ್ರಂಥಾಲಯ ಮೈಸೂರಿನಲ್ಲಿಯೇ ಓದಿಕೊಂಡು ಹಲವಾರು ಓದುಗರು ಮತ್ತು ಗಣ್ಯಮಾನ್ಯರು ಅತ್ಯಂತ ಒಂದು ಉನ್ನತವಾದಂತಹ ಹುದ್ದೆಯನ್ನು ಸಹಿತ ಈ ಸಂದರ್ಭದಲ್ಲಿ ಅಲಂಕರಿಸಿದ್ದಾರೆ. ವಿಶೇಷವಾಗಿ ಇಂದು ನಾವು ಏನು ನಗರ ಕೇಂದ್ರ ಗ್ರಂಥಾಲಯದ ಏನು ಶತಮಾನೋತ್ಸವ ದಿನಾಚರಣೆಯನ್ನು ಆಚರಿಸುತ್ತಿರುವುದು ನಾಡಿನ ಇಡೀ ಒಂದು ಈ ದೇಶದ ಸಾರ್ವಜನಿಕ ಓದುಗ ಮಿತ್ರರಿಗೆ ಮತ್ತು ಎಲ್ಲ ಬಂಧು ಬಾಂಧವರಿಗೆ, ವಿಶೇಷವಾಗಿ ನನ್ನ ವೃತ್ತಿ ಬಾಂಧವರಿಗೆ ಶತಮಾನೋತ್ಸವ ದಿನಾಚರಣೆಯ ಶುಭಾಶಯಗಳೊಂದಿಗೆ ಗ್ರಂಥಪಾಲಕರ ದಿನಾಚರಣೆಯ ಶುಭಾಶಯಗಳನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. 1920ರ ದಶಕ ಮಲೆನಾಡಿನ ಹಳ್ಳಿಯೊಂದರಿಂದ ಬಂದ ವಿದ್ಯಾರ್ಥಿಯೊಬ್ಬ ಮೈಸೂರಿಗೆ ವ್ಯಾಸಂಗ ಮಾಡಲಿಕ್ಕೆ ಬರ್ತಾನೆ. ಆತನಿಗೆ ಡೇನಿಯಲ್ ರವರ ರಾಬಿನ್ಸನ್ ಕ್ರೂಸೋ ಒಂದು ಕೃತಿ ಬೇಕಾಗ್ತದೆ. ಈ ಒಂದು ಪುಸ್ತಕ ಮೈಸೂರಿನಲ್ಲಿ ಎಲ್ಲಿ ಸಿಗುತ್ತೆ ಅಂತ ಆತ ತನ್ನ ಹಿರಿಯ ಸ್ನೇಹಿತರನ್ನ ಕೇಳ್ತಾನೆ. ಆ ವಿದ್ಯಾರ್ಥಿಗೆ ಆತನ ಹಿರಿಯ ಸ್ನೇಹಿತರು ಮೈಸೂರಿನ ಪಬ್ಲಿಕ್ ಲೈಬ್ರರಿನಲ್ಲಿ ಆ ಒಂದು ಪುಸ್ತಕ ಸಿಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಲೈಬ್ರರಿಗೆ ಹೋಗಲಿಕ್ಕೆ ಹಳ್ಳಿಯಿಂದ ಬಂದಿರತಕ್ಕಂತಹ ಆ ವಿದ್ಯಾರ್ಥಿಗೆ ದಿಗಿಲು. ಆದರೂ ಸಹ ತನ್ನ ಹಿರಿಯ ಗೆಳೆಯರನ್ನು ಕರೆದುಕೊಂಡು ಆತ ಮೈಸೂರಿನ ಒಂದು ಪಬ್ಲಿಕ್ ಲೈಬ್ರರಿಗೆ ಬರ್ತಾನೆ. ಆ ಪಬ್ಲಿಕ್ ಲೈಬ್ರರಿಗೆ ಆತ ಬಂದಾಗ, ಆ ಲೈಬ್ರರಿಯ ಒಳಗೆ ಆತ ಹೋದಾಗ, ಆ ಲೈಬ್ರರಿನಲ್ಲಿ ಇದ್ದಂತಹ ಒಂದು ಪುಸ್ತಕಗಳು, ಪೀಠೋಪಕರಣಗಳು ಇವುಗಳನ್ನು ನೋಡಿ ಆತ ಒಂದು ಕಡೆ ಹೀಗೆ ಹೇಳ್ತಾನೆ. ನಾನು ಬೆರಗು ಬಡಿದಂತಾಗಿ ನಿಂತೆ. ಉನ್ನತವಾದ ಬಿರುಗಳಲ್ಲಿ ಕನ್ನಡಿ ಬಾಗಿಲುಗಳ ಹಿಂದೆ ಸಾಲ್ಗೊಂಡು ನಿಂತಿದ್ದ ಗ್ರಂಥರಾಶಿಗಳ ಮುಂದೆ. ಆ ಗ್ರಂಥಗಳು ಬಣ್ಣದ ಕ್ಯಾಲಿಕೋ ರಟ್ಟುಗಳಿಂದ ಶೋಭಾಯಮಾನವಾಗಿ ಮನಮೋಹಿಸುತ್ತಿದೆ. ಅವುಗಳ ಹೆಸರುಗಳು ಚಿನ್ನದ ಅಕ್ಷರಗಳಲ್ಲಿ ರಂಜಿಸುತ್ತಿವೆ. ಇಂಗ್ಲಿಷ್ ಅಕ್ಷರಗಳು ಕವಾಯತು ಮಾಡುವ ಸೈನಿಕರಂತೆ ಮಿಂಚುತ್ತವೆ. ಬುಡದಿಂದ ನೆತ್ತಿಯವರೆಗೆ ನೋಡಿದಷ್ಟೂ ಸಾಲದು, ನೋಡಿದಷ್ಟೂ ಕಣ್ತಣಿಯದು. ಜ್ಞಾನದಾಹ ಇಂಗದು, ತಾಯಿ ಸರಸ್ವತಿಯೇ ಮೈದಳೆದಂತಿದೆ. ಈ ಪದಗಳನ್ನು ತನ್ನ ಆತ್ಮಕೃತಿಯಾದ ನೆನಪಿನ ದೋಣಿಯಲ್ಲಿ
ದಾಖಲಿಸಿದ ಆ ಬಾಲಕನೇ ರಾಷ್ಟ್ರಕವಿ ಕುವೆಂಪು. ಆ ರಾಷ್ಟ್ರಕವಿ ಕುವೆಂಪುರವರಿಂದ ಈ ರೀತಿ ವರ್ಣಿಸಲ್ಪಟ್ಟ ಆ ಪಬ್ಲಿಕ್ ಲೈಬ್ರರಿಯೇ ಈ ಒಂದು ಮೈಸೂರಿನ ನಗರ ಕೇಂದ್ರ ಗ್ರಂಥಾಲಯ. ಕವಿ ಹೃದಯವು ಈ ಗ್ರಂಥರಾಶಿಯ ಸಾರವನ್ನು ಹೀರುವ ಸಲುವಾಗಿ ನಿರಂತರವಾಗಿ ಇಲ್ಲಿಗೆ ಬಂದು ಕೂರುತ್ತಿದ್ದುದರ ಕುರುಹಾಗಿ ಆ ಸ್ಥಳವನ್ನು ಕುವೆಂಪು ಕೋಣೆ ಎಂದು ಕರೆದು ಕವಿಮಯವಾಗಿಸಲಾಗಿದೆ. ಎರಡು 2014 ಜೂನ್ 30ಕ್ಕೆ ಅನ್ವಯವಾಗುವಂತೆ ಈ ಗ್ರಂಥಾಲಯದಲ್ಲಿ ಸುಮಾರು 48,782 ಸದಸ್ಯರಿರುತ್ತಾರೆ. ಅಂದೊಮ್ಮೆ ಕೇವಲ ಒಂದೇ ಗ್ರಂಥಾಲಯವನ್ನು ಹೊಂದಿ ನಗರದ ಜನತೆಗೆ ಸೇವೆ ಸಲ್ಲಿಸುತ್ತಿದ್ದ ಈ ಸಂಸ್ಥೆಯು ಈಗ ನಗರದ ವಿವಿಧ ಬಡಾವಣೆಗಳಿಗೆ ತನ್ನ ಶಾಖೆಗಳನ್ನು ಚಾಚಿದೆ. ಕುವೆಂಪು ನಗರ, ಸರಸ್ವತಿಪುರಂ, ಸಿದ್ಧಾರ್ಥನಗರ, ಲಕ್ಷ್ಮೀಪುರಂ, ಜಯಲಕ್ಷ್ಮೀಪುರಂ, ಜೆಪಿ ನಗರ, ಅಶೋಕಪುರಂ, ವಿಶ್ವೇಶ್ವರ ನಗರ, ಬಸವೇಶ್ವರ ರಸ್ತೆ, ಜಯನಗರ, ಸುಭಾಷ್ ನಗರ, ಉದಯಗಿರಿ, ಹೆಬ್ಬಾಳು, ಗಾಂಧಿನಗರ, ಪಿಕೆ ಸ್ಯಾನಿಟೋರಿಯಂ, ವಿವೇಕಾನಂದ ನಗರ ಹಾಗೂ ರಾಮಕೃಷ್ಣ ನಗರಗಳಲ್ಲೆಂದು ಒಟ್ಟು 17 ಶಾಖಾ ಗ್ರಂಥಾಲಯಗಳು ಕಾರ್ಯನಿರತವಾಗಿವೆ. ನಗರ ಕೇಂದ್ರ ಗ್ರಂಥಾಲಯದ ಅಧೀನ ಶಾಖಾ ಗ್ರಂಥಾಲಯಗಳಾದ ಜೆಪಿ ನಗರ, ಉದಯಗಿರಿ, ರಾಮಕೃಷ್ಣ ನಗರ, ವಿವೇಕಾನಂದ ನಗರ, ಕುವೆಂಪು ನಗರ ಹಾಗೂ ಲಕ್ಷ್ಮೀಪುರಂ ಶಾಖಾ ಗ್ರಂಥಾಲಯಗಳಲ್ಲಿ ನವೀನ ಮಾದರಿಯ ಪೀಠೋಪಕರಣಗಳನ್ನು ಅಳವಡಿಸಲಾಗಿದೆ. ತನ್ನೆಲ್ಲಾ ಶಾಖೆಗಳನ್ನು ಸೇರಿದಂತೆ 2014 ಅನ್ವಯ ಗ್ರಂಥಾಲಯದಲ್ಲಿ ಸುಮಾರು 10,60,995 ಪುಸ್ತಕಗಳಿವೆ. ಕೇವಲ ವೃತ್ತಪತ್ರಿಕೆಗಳು ಹಾಗೂ ನಿಯತಕಾಲಿಕೆಗಳನ್ನು ಆಸಕ್ತರಿಗೆ ಓದಲು ಅನುವಾಗುವಂತೆ ವಿದ್ಯಾರಣ್ಯಪುರಂ, ಗಾಯತ್ರಿಪುರಂ, ಚಾಮರಾಜಪುರಂ, ಅಂಜುಮಾನ್, ಕೇಂದ್ರ ಕಾರಾಗೃಹ, ಕೆಎಸ್ಆರ್ಪಿ, ನಗರ ಹಾಗೂ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಆಲನಹಳ್ಳಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತಗಳಲ್ಲೆಂಬಂತೆ ಒಟ್ಟು 10 ಸೇವಾ ಕೇಂದ್ರ ಗ್ರಂಥಾಲಯಗಳು ನಗರವಾಸಿಗಳ ಸೇವೆಯಲ್ಲಿವೆ. ಸ್ತ್ರೀಶಕ್ತಿ ಮಹಿಳಾ ವೇದಿಕೆ, ಕೂಲಿ ಕಾರ್ಮಿಕರ ಸಂಘ, ಕೊಳಚೆ ನಿವಾಸಿಗಳ ಒಕ್ಕೂಟ, ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಮತ್ತು ಸತ್ತಾರ್ ಸೇಟ್ ಬ್ಲಾಕ್ನಲ್ಲಿ ಯಾ ಅಲ್ಲಾ ಮಾಸ್ಕ್ ಈ 5 ಸ್ಥಳಗಳಲ್ಲಿ ವಾಚನಾಲಯಗಳು, ಜೆಪಿ ನಗರ ಶಾಖೆಯಲ್ಲಿ ಸಮುದಾಯ ಮಕ್ಕಳ ಕೇಂದ್ರ, ಶಿಶು ಸಾಹಿತ್ಯ ಸಂಘ ಮತ್ತು ರೋಟರಿ ಚಿಲ್ಡ್ರನ್ಸ್ ಅಸೋಸಿಯೇಷನ್ನಲ್ಲಿ ಅನುದಾನಿತ ಕೇಂದ್ರಗಳ ಮೂಲಕ ನಗರ ಕೇಂದ್ರ ಗ್ರಂಥಾಲಯವು ತನ್ನ ಸೇವೆಯನ್ನು ಮೈಸೂರು